ಒಳಗಡೆ ಇರೋ ನೀನು ಹೊರಗಡೆ ಆಗೋ ಅಪಾಯನ ಕಂಡು ಹಿಡಿದ್ಯಾ ತಾಯಿ. ನನ್ನನ್ನು ನೀನೇ ಕಾಪಾಡಿದ್ಯಾ. ಈಗ ತಪ್ಪಿಸ್ಕೊಳಕ್ಕೆ ಅವಕಾಶ ಕೊಡಲ್ಲ ಬಿಡು. 9 ತಿಂಗಳಾದ್ಮೇಲೆ ಮಾಡೋ ಬಾಣಂತನಾನ ನಾನೀಗಲೇ ಮಾಡಿ ಸತ್ತಿರೋ ಮಗುನ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ. ಹೊರಗಡೆ ಅಷ್ಟು ಪ್ರೀತಿ ತೋರಿಸ್ತಾ ಒಳಗಡೆ ಇಷ್ಟು ದ್ವೇಷ ಇಟ್ಕೊಂಡಿದ್ಯಲ್ಲ ಅಜ್ಜಿ. ಕಡೆಗೂ ಇಲ್ಲಿಗೆ ಬಂದು ನಿಮ್ ಕೆಟ್ಟ ಬುದ್ಧಿನ ತೋರಿಸ್ಬಿಟ್ರಲ್ಲ ಅಕ್ಕ. ಎವ್ರಿಥಿಂಗ್ ಇಸ್ ಫೈನ್ ವೈದೇಹಿ. ನಾನು ಹೇಳ್ದ ಹಾಗೆಲ್ಲ ಮಾಡಿದ್ರೆ ಅಷ್ಟೇ ಸಾಕು. ಹಾಗೆ ಆಗ್ಲಿ ಡಾಕ್ಟರ್. ಅರ್ಜೆಂಟ್ ಕೆಲಸ ಇದೆಯಮ್ಮ, ನಾನು ಹೊರಡಬೇಕು. ನಾನು ಡ್ರಾಪ್ ಮಾಡ್ತೀನಿ ಡಾಕ್ಟರ್. ಅಯ್ಯೋ ಬೇಡ ಬಿಡಿ, ಕ್ಯಾಬ್ ಬುಕ್ ಮಾಡಿದ್ದೀನಿ, ಬರುತ್ತೆ. ನಾನಿನ್ನು ಹೊರಡ್ತೀನಿ. ಓಕೆ, ಥ್ಯಾಂಕ್ಸ್ ಡಾಕ್ಟರ್. ಹೋಗಿ ಡಾಕ್ಟರ್, ಇಲ್ಲಿ ನನಗೆ ತುಂಬಾ ಕೆಲಸ ಇದೆ. ವೈದೇಹಿ ಮಗು ಕಳ್ಕೊಳ್ಳೋದನ್ನ ನಾನು ಕಣ್ಣಾರೆ ನೋಡ್ಕೊಂಡೇ ಬರ್ತೀನಿ. ಅಮ್ಮ, ಅಕ್ಕಂಗ್ ಜ್ಯೂಸ್ ತಗೊಂಡ್ ಬಾ. ಕೂತ್ಕೊಳ್ಳಿ ಅಕ್ಕ. ಎವ್ರಿಥಿಂಗ್ ಈಸ್ ಫೈನ್ ನೋ? ನಾನೇ ಕೊಡ್ತೀನಿ, ಕೊಡಮ್ಮ. ಅಯ್ಯೋ 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 ಏನೇ ಗೊತ್ತಾಗಲ್ವಾ? ಇದ್ದು ನಿನ್ ನಿಜವಾದ ರೂಪ ಅಜ್ಜಿ. ಇವಳು ಬೇರೆ ಕ್ಯಾರೆಕ್ಟರ್ ಇಂದ ಆಚೆ ಬರ್ತಿದ್ದಾಳೆ. ಅದೇ ತಾಯಿ ಆಗ್ತಿದ್ಯಾ, ಸ್ವಲ್ಪ ಹುಷಾರಾಗಿರ್ಬೇಕಲ್ವೇನಮ್ಮ ನೀನು. ಆಮೇಲೆ ಇವಳು ನೀನು ಒರ್ಗಿತಿ ಮಾತ್ರ ಅಲ್ಲ, ಅತಿಥಿ ಕೂಡ. ಹುಷಾರಾಗಿ ಕೊಡ್ಬೇಕಲ್ವಾ? ಹೌದು ಅಜ್ಜಿ, ಅತಿಥಿ ಅಲ್ವಾ, ಅತಿಥಿ ಸತ್ಕಾರ ಮಾಡ್ಬೇಕು. ಆದ್ರೆ ನಾನೇ ಸರಿಗ್ ನೋಡ್ಲಿಲ್ಲ, ತಪ್ಪಾಗೋಯ್ತು ಅಕ್ಕ. ಅಮ್ಮ, ಅಕ್ಕಂಗೆ ಬಾತ್ರೂಮ್ ಎಲ್ಲಿದೆ ಅಂತ ತೋರ್ಸು ಹೋಗಮ್ಮ. ನಡಿಯಮ್ಮ, ನಡಿ ಅಕ್ಕ. ನಡಿ ನಡಿ. ಅತಿಥಿ ಸತ್ಕಾರ ಬೇಕಾ ಅಕ್ಕ ನಿನ್ಗೆ? ನಿನ್ ಜೀವನದಲ್ಲೇ ಮರೆಯಕ್ಕಾಗ್ದೇ ಇರೋಂಥ ಸತ್ಕಾರ ಮಾಡ್ತೀನಿ ಇರು. ಹೌದು, ಈ ಚೇಳನ್ನ ಎಲ್ಲಿಟ್ಟಿದ್ದಾರೆ? ಏನ್ ಮಾಡ್ತಾ ಇದೀಯ ವೈದೇಹಿ? ಬಾವಾ, ಅದು ಅಕ್ಕ ನಮ್ಮ ಮಗುಗೋಸ್ಕರ ಗಿಫ್ಟ್ ತಗೊಂಡ್ ಬಂದಿದ್ದಾರೆ, ಅದನ್ನ ವಾಪಸ್ ಕೊಡ್ತಿದ್ದೀನಿ. ಗಿಫ್ಟಾ? ಗಿಫ್ಟೇ ಬಾವಾ, ತುಂಬಾ ಪ್ರೀತಿಯಿಂದ ತಂದ್ಕೊಟ್ಟಿದ್ದಾರೆ. ಅಷ್ಟು ಪ್ರೀತಿನ ಹೊರಕ್ಕಾಗಲ್ಲ, ಅದಕ್ಕೆ ವಾಪಸ್ ಕೊಟ್ಬಿಡೋಣ ಅಂತ. ಅಲ್ಲಿ ನೋಡು ಬಾವಾ, ಅಕ್ಕನೇ ಬಂದ್ಬಿಟ್ರು. ಏನಿಲ್ಲ ಬಾವಾ, ಕಾರ್ ಅಡ್ಡ ಇದೆಯಂತೆ. ಮಕ್ಕಳು ರೋಡ್ ಮೇಲೆ ಆಡ್ತಿರ್ತಾರಲ್ಲ, ಕನ್ನಡಿ ಒಡೆದು ಹಾಕ್ತಾರೆ. ನೀವು ಹೋಗೋಕ್ಕಿನ್ನ ಟೈಮ್ ಆಗುತ್ತೆ ಅಲ್ವಾ, ಕೀ ಕೊಟ್ರೆ ಬಾವಾ ಬೇರೆ ಕಡೆ ನಿಲ್ಲಿಸ್ತಾರೆ. ಯಾಕೆ ಹಾಗೆ ನೋಡ್ತಿದ್ಯಾ ಬಾವಾ? ಮೊದಲೇ ಅಕ್ಕಂಗೆ ಆ ಕಾರ್ ಅಂದ್ರೆ ತುಂಬಾ ಇಷ್ಟ. ಒಂದು ಗೀಟ್ ಆದ್ರೂ ಬೇಜಾರು ಮಾಡ್ಕೋತಾರೆ. ನಾನ್ ಇಲ್ಲಿಂದ ಇಷ್ಟು ಬೇಗ ಹೋಗಲ್ಲ ಕಣೆ. ನೀನ್ ಹೊಟ್ಟೆಲಿರೋ ಮಗು ಸತ್ ಹೋಗಿದೆ ಅಂತ ತಿಳ್ಕೊಂಡೆ ನೀನ್ ಅಳೋದನ್ನ ಕಣ್ ತುಂಬ್ಕೊಂಡೇ ಹೋಗ್ತೀನಿ. ಅಕ್ಕ, ಕೀ ಕೊಡಕ್ಕ. ಯಾವತ್ತು ಬಿಡದೆ ಕೈಯಲ್ಲಿದ್ದ ಚಕ್ರನ ತಿರುಗಿಸ್ತಾ ಇದ್ಯಲ್ಲ ಅಕ್ಕ, ಇವಾಗ ತಿರುಗಿಸು. ಏನಾಯ್ತು? ಏನಾಯ್ತು ಏನಾಯ್ತಮ್ಮ? ಊರ್ಮಿಳಾ, ಏನಾಯ್ತು? 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 ಏನಾಯ್ತಮ್ಮ? ಅಯ್ಯೋ, ಅದಕ್ಕೆ ಏನಾಯ್ತು? ಅಕ್ಕ,
ಅಕ್ಕ ಚೇಳು ಚೇಳು ಏನಾಯ್ತು ಅಂತ ಚೇಳು ಕೇಳಿದ್ರೆ ಚೇಳು ಹೇಳ್ತಿಲ್ವಲ್ಲ? ಚೇಳು ಕಚ್ಬಿಡ್ತು. ಏನಾಯ್ತು ಇವ್ರಿಗೆ? ಚೇಳ ಚೇಳ ಅಯ್ಯಯ್ಯೋ ಏನಾದ್ರೂ ಒಂದು ಮಾಡಿ ಹೌದು ಅದ್ಗೆ, ಅಷ್ಟಕ್ಕೂ ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಚೇಳು ಹೇಗೆ ಬರುತ್ತೆ? ಅದೇ ನಂಗೂ ಗೊತ್ತಾಗ್ತಿಲ್ಲ ದೇವಾಂಶ್. ಸಮಾಧಾನ ಮಾಡ್ಕೊಮ್ಮ. ಅಯ್ಯೋ ನಂಗೆ ನೋವು ತಡ್ಕೊಳಕ್ ಆಗ್ತಿಲ್ಲ, ನಾನು ಸತ್ತೋಗ್ತೀನಿ ಅನ್ಸತ್ತೆ. ದೇವ್ರೇ, ಚೇಳು ಡಬ್ಬಿಲಿತ್ತಲ್ಲ, ಇವಳು ಬ್ಯಾಗಿಗೆ ಹೇಗ್ ಬಂತು? ಹಾ ಅಯ್ಯೋ ಅಯ್ಯಯ್ಯೋ ಏನಾದ್ರೂ ಮಾಡಿ ಚೇಳು ಕಚ್ಬಿಟ್ಟಿದೆ. ಏನ್ರಿ ಏನ್ ಮಾಡೋದೀಗ? ಬೇರೆ ಎಲ್ಲಾದ್ರೂ ಕಚ್ಚಿದ್ರೆ ಚೇಳು ಮನೆಗ್ ಬಂದು ಕಚ್ತು ಅಂತ ಅನ್ಕೋಬಹುದು. ಬ್ಯಾಗಲ್ ಕೈ ಹಾಕಿದ ಕಚ್ತು ಅಂದ್ರೆ ಏನಕ್ಕ? ಹಾ, ಅಷ್ಟಕ್ಕೂ ನಿನ್ ಬ್ಯಾಗಲ್ ಚೇಳು ಯಾಕೆ ಬಂತು? ನನಗ್ ಗೊತ್ತಿಲ್ಲ. ನನ್ನನ್ನು ಯಾಕೆ ಪ್ರಶ್ನೆ ಮಾಡ್ತಿದ್ಯಾ? ನನಗ್ ಗೊತ್ತಿಲ್ಲ ಅಂತಂದ್ರೂ ಅರ್ಥ ಆಗಲ್ವಾ? ಅಳಿ ಅಂದ್ರೆ ಕಾರ್ ತೆಗೀರಿ, ಆಸ್ಪತ್ರೆಗೆ ಹೋಗೋಣ. ಆ ಔಷಧಿ ಕಡಿಮೆ ಆಗಲ್ಲ ಅಮ್ಮ. ಇದು ನಾರ್ಮಲ್ ಚೇಳಲ್ಲ ಅಂಕಲ್. ಮಾಮೂಲಿ ಚೇಳಲ್ವಾ? ನಿನಗೆ ಗೊತ್ತಕ್ಕ? ನೋವಿಂದನೇ ಹೇಳ್ತಾ ಇದ್ದೀನಿ ಔಷಧಿಗೂ ವಾಸಿ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಮ್ಮ? ಅಮ್ಮ. ಅಮ್ಮ ಅಳಿ ಅಂದ್ರೆ ನೋವನ್ನ ತಡೆಯಕ್ಕಾಗ್ತಿಲ್ಲ. ನೆನ್ಪಾಯ್ತು ಅಪ್ಪ. ಚೇಳ್ ಕಚ್ಚಿದ ನೋವು ತಕ್ಷಣ ಕಡಿಮೆ ಆಗ್ಬೇಕು ಅಂದ್ರೆ ಕರೆಂಟ್ ಶಾಕ್ ಕೊಡ್ಬೇಕು. ಕರೆಂಟ್ ಶಾಕಾ? ಹೌದು ಬಾವಾ, ಕರೆಂಟ್ ಶಾಕ್ ಕೊಟ್ರೆ ನೋವೆಲ್ಲ ತಕ್ಷಣ ಕಡಿಮೆ ಆಗಿ ಹೋಗುತ್ತೆ. ಹೌದು ಹೌದು, ಶಾಕ್ ಹೊಡೆದ್ರೆ ಕಮ್ಮಿ ಆಗುತ್ತೆ. ಅರ್ಜೆಂಟ್ ಆಗಿ ನಂಗೆ ಶಾಕ್ ಕೊಡ್ಸಿ ಪ್ಲೀಸ್. ನಂಗೆ ನೋವು ತಡ್ಕೊಳಕ್ ಆಗ್ತಿಲ್ಲ ಪ್ಲೀಸ್. ಓ, ಅರ್ಥ ಆಯ್ತು. ನೋಡಿದ್ಯಾ, ಅಕ್ಕನ್ಗೂ ಗೊತ್ತಿದೆ. ಚೇಳ್ ಕಚ್ಚಿದ್ರೆ ಕರೆಂಟ್ ಶಾಕ್ ಔಷಧಿ. ಸರಿ, ಹೌದೌದು, ನಾನು ಕೇಳಿದ್ದೀನಿ. ಶಾಕ್ ಹೊಡ್ಸಿದ್ರೆ ನೋವು ಹೋಗತ್ತೆ. ಶಾಕ್ ಹೊಡ್ಸಿ ಪ್ಲೀಸ್ ಅಮ್ಮ. ಅಯ್ಯೋ ದೇವ್ರೇ, ಇವಳು ನೋವು ತಡಿಯಕ್ಕಾಗ್ದೆ ಇಲ್ಲೇ ಸತ್ತೋಗ್ತಾಳೆ. ಬೇಗ ಏನಾದ್ರೂ ಮಾಡಿ ಇವಳಿಗೆ ಶಾಕ್ ಹೊಡ್ಸಿ. ಏನ್ರಿ, ಕರೆಂಟ್ ಫೈರ್ ತಗೊಂಬನ್ರಿ. ಆಯ್ತು. ಅಯ್ಯೋ ನೋವು. ಸ್ವಲ್ಪ ತಡ್ಕೊಳಮ್ಮ. ಅಯ್ಯೋ ನಂಗೆ ನೋವು ತಡೆಯಕ್ ಆಗ್ತಿಲ್ಲ. ಅಯ್ಯೋ ಊರ್ಮಿಳಾ, ಸಮಾಧಾನ ಮಾಡ್ಕೋ. ಅಯ್ಯೋ ಕಡಿಮೆ ಆಗುತ್ತೆ. ತಗೋಮ್ಮ. ಅಮ್ಮ. ಕರೆಂಟ್ ಶಾಕ್. ಕೂತ್ಕೊಳ್ಳಮ್ಮ, ಕೂತ್ಕೋ. ಎಲ್ಲಿ ಹೋಗ್ತಾ ಇದ್ಯಾ? ಅದಕ್ಕೆ ಪ್ಲೀಸ್. ವೈದೇಹಿ, ಅವಳು ಸ್ವಲ್ಪ ಹಿಡ್ಕೋ. ಏನಾಗಲ್ಲ. ಕಡಿಮೆ ಆಗುತ್ತೆ, ಏನು ಆಗಲ್ಲ. ಅದಕ್ಕೆ ಏನೂ ಆಗಲ್ಲ. ಕಡಿಮೆ ಆಗುತ್ತಕ್ಕ ಇರು. ಕಡಿಮೆ ಆಗೋಗುತ್ತಕ್ಕ. ಒಂದ್ ನಿಮಿಷ. ಮಗಳೇ, ಹೋಗಿ ಸ್ವಿಚ್ ಆನ್ ಮಾಡು. ಅಕ್ಕ, ಭಯ ಪಡ್ಬೇಡ. ಜಸ್ಟ್ ಆ ಸ್ವಿಚ್ ಆನ್ ಮಾಡ್ಬಿಟ್ಟು ಮತ್ತೆ ಆಫ್ ಮಾಡ್ಬಿಡ್ತೀನಿ. ನೀನ್ ಭಯ ಪಡ್ಬೇಡ, ಓಕೆ? ಹಾಕ್ತಿದ್ದೀನಿ. ಅಕ್ಕ, ಸ್ವಿಚ್ ಆನ್ ಮಾಡ್ತಿದ್ದೀನಿ. ಹಾ ಅಕ್ಕ, ಆನ್ ಮಾಡ್ತಿದ್ದೀನಿ. ಅಮ್ಮ, ಸ್ವಲ್ಪ ಸಮಾಧಾನ ಮಾಡ್ಕೋ. ಊರ್ಮಿಳಾ, ಸಮಾಧಾನ ಮಾಡ್ಕೋ. ಅಕ್ಕ, ಕಮ್ಮಿ ಆಯ್ತಾ? ಕಮ್ಮಿ ಆಗಿಲ್ವಾ? ಆ ಚೇಳಿಂದ ನನ್ನ ಕಚ್ಚಿಸ್ಬೇಕು ಅಂತ ತಗೊಂಡ್ ಬಂದಿದ್ದಾಳೆ. ತಿರ್ಗಾ ಅವಳಿಗೆನೆ ಕಚ್ಚೋ ಹಾಗೆ ಮಾಡಿದ್ದೀನಿ.
ಅವ್ರವ್ರು ಮಾಡಿದ್ದನ್ನ ಅವ್ರವ್ರೇ ಅನುಭವಿಸ್ಬೇಕು. ನೀನ್ ಬದ್ಲಾಗಲ್ಲ ಅತ್ಗೆ, ಇದಕ್ಕಿಂತ ದೊಡ್ಡ ಟಾರ್ಚರ್ ಕೊಡ್ಬೇಕು ನಿನಗೆ. ಅದಕ್ಕೆ ಇವಾಗ ಕಡಿಮೆ ಆಯ್ತಾ? ಹಾ, ಇನ್ನೂ ಕಡಿಮೆ ಆಗಿಲ್ವಾ? ವೈದೇಹಿ, ಇನ್ನೂ ಕಡಿಮೆ ಆಗಿಲ್ವಂತೆ, ಇನ್ನೊಂದ್ಸಲ ಆನ್ ಮಾಡು. ಸರಿ ಬಾವಾ. ನನ್ ಮಗುನೇ ಸಾಯಿಸ್ಬೇಕು ಅನ್ಕೋತ್ಯಾ? ಸಾಯಿ ನನ್ ಮಗುನೇ ಸಾಯಿಸ್ಬೇಕು ಅಂತ ನೋಡ್ತೀಯ? ಅಯ್ಯಯ್ಯೋ, ಏನ್ ಅಯ್ಯಯ್ಯೋ, ಅಯ್ಯೋ, ಏನ್ ಮಾಡೋದೀಗ? ಹಿಂದೆ ಬಾ ನೀನು, ಹಿಂದೆ ಬಾ. ಅಯ್ಯೋ, ಅಪ್ಪ, ಸ್ವಿಚ್ ಆಫ್ ಆಗ್ತಾನೆ ಇಲ್ಲ ಅಪ್ಪ. ಬಾವಾ, ಈಗೇನ್ ಮಾಡೋದು? ಅಯ್ಯಯ್ಯೋ, ಇವಾಗ ಏನ್ ಮಾಡೋದು ವೈದೇಹಿ? ಇವಾಗ ಅದಕ್ಕೇನು ಹೇಗೆ ಕಾಪಾಡ್ಕೊಳ್ಳೋದು ನಾವು? ಅಯ್ಯೋ, ಅಕ್ಕ ಸತ್ತೋಗ್ತಿದ್ದಾರೆ ಅನ್ಸುತ್ತೆ. ಬಾ, ಇದು ಕೂಡ ಬರ್ತಾನೆ ಇಲ್ಲ. ಈಗೇನ್ ಮಾಡೋದು? ಅಯ್ಯೋ, ಶಾಕ್ ಹೊಡಿಯುತ್ತಲ್ಲ. ಮಾವ, ನೀವು ಹತ್ರ ಬರಕ್ ಹೋಗ್ಬೇಡಿ. ಅಯ್ಯೋ, ಊರ್ಮಿಳಾ. ಅಕ್ಕ, ಅಯ್ಯೋ ಅಪ್ಪ, ಅಮ್ಮ, ನೀವೆಲ್ಲ ದೂರ ಹೋಗಿ, ಅಜ್ಜಿ ದೂರ ಹೋಗಿ. ಜೈ ಆಂಜನೇಯ. ಅಯ್ಯೋ, ಹೇಗಿದೆ ಮೈಗ? ಅಕ್ಕ, ಏನಾಗಲ್ಲಮ್ಮ. ಏನ್ರಿ, ಡಾಕ್ಟರ್ನ ಕರೆಸಿ. ಅಮ್ಮ ವೈದೇಹಿ, ಒಳಗ್ ಕರ್ಕೊಂಡು ಹೋಗಮ್ಮ. ಬಾ ಅಕ್ಕ, ಬಾ. ನಮ್ಮ ಮಗು ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ ಅತ್ತಿಗೆಗೆ ಇವಾಗಾದ್ರೂ ಅರ್ಥ ಆಗಿರ್ಬೇಕು. ಮತ್ತಿನ್ಯಾವತ್ತೂ ಈ ಥರ ಮಾಡಲ್ಲ ಬಿಡು ಅವರು. ನೋವು ಕಮ್ಮಿ ಆಗಿಲ್ಲ, ಪ್ರಾಣನೇ ಹೋಗ್ತಾ ಇದೆ ವೈದೇಹಿ. ಕೂತ್ಕೋ ಅಕ್ಕ. ಅಮ್ಮ, ಇನ್ನೂ ನೋವು ಕಡಿಮೆ ಆಗಿಲ್ವಾ? ಹೋಗ್ಲಿ, ಮತ್ತೆ ಕರೆಂಟ್ ಶಾಕ್ ಕೊಡ್ಲಾ? ಬೇಡ, ಇನ್ನೊಂದ್ಸಲ ಕರೆಂಟ್ ಶಾಕ್ ಕೊಟ್ರೆ ನಿಜವಾಗ್ಲೂ ಸತ್ತೋಗ್ತೀನಿ. ತುಂಬಾ ಪವರ್ಫುಲ್ ಚೇಳಲ್ವಾ ಅಕ್ಕ? ಅದ್ರ ಪವರ್ ಹಾಗೇ ಇರತ್ತೆ ಅನ್ಸುತ್ತೆ. ಅಲ್ದೆ ನಿನ್ ಕಂಡ್ರೆ ತುಂಬಾ ಇಷ್ಟ ಅಂತ ಅನ್ಸುತ್ತೆ. ಕೈ ಹಾಕ್ತಿದ್ ಹಾಗೆ ಲಟಕ್ ಅಂತ ಕಚ್ಬಿಟ್ಟಿದೆ. ನೋವಲ್ಲಿ ನಾನು ಒದ್ದಾಡ್ತಾ ಇದ್ರೆ ನಿನಗೆ ತಮಾಷೆ ಅನಿಸ್ತಾ ಇದೆಯಾ? ತಮಾಷೆ ಏನಲ್ಲ ಅಕ್ಕ, ಚೇಳು ತುಂಬಾ ಪವರ್ಫುಲ್. ಕೊಟ್ಟಿರೋ ಶಾಕು ಸಾಕಾಗ್ತಾ ಇಲ್ಲ ಅಂತ ಇದ್ದೀನಿ. ಅಷ್ಟಕ್ಕೂ ನನ್ಗಿದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ ಅಕ್ಕ. ನೀನ್ ಅಜ್ಜಿ ಜೊತೆ ಮಾತಾಡ್ತಾ ಇದ್ಯಲ್ಲ, ಅದನ್ನ ನಾನು ಕೇಳಿಸ್ಕೊಂಡೆ. ಏನು ಹೇಳಿದೆ? ನಾನು ಯಾರ ಹತ್ರ ಏನು ಹೇಳಿಲ್ಲ. ಅಲ್ಲ ಅಕ್ಕ, ನಾನು ಕೇಳಿಸ್ಕೊಂಡೆ. ಡೈರೆಕ್ಟಾಗಿ ಕರೆಂಟ್ ಶಾಕ್ ಕೊಟ್ರೆ ಅನುಮಾನ ಬರತ್ತೆ ಅಂತ ಚೇಳ್ ಹತ್ರ ಕಚ್ಚಿಸಿ ಆಮೇಲೆ ಕರೆಂಟ್ ಶಾಕ್ನ ಕೊಡ್ಸಿ ನನ್ನ ಹೊಟ್ಟೆನಲ್ಲಿರೋ ಮಗುನ ಸಾಯಿಸ್ಬೇಕು ಅಂತ ನೋಡ್ತಿದ್ದೆ ಅಲ್ವಾ? ಇಲ್ಲ, ನಾನೇನು ಹೇಳಿಲ್ಲ. ನೀನು ಏನು ಕೇಳಿಸ್ಕೊಂಡೇನು ನನಗೆ ಗೊತ್ತಿಲ್ಲ. ನಾನಂತ ಏನು ಯಾರಿಗೂ ಹೇಳಿಲ್ಲ.
ಸಾಕಕ್ಕ, ನಾಟಕ ಮಾಡ್ಬೇಡ. ನಿನ್ ಬುದ್ಧಿ ಯಾವತ್ತಿಗೂ ಬದಲಾಗಲ್ಲ ಅಂತ ಮತ್ತೆ ಇವತ್ತು ಪ್ರೂವ್ ಮಾಡ್ಬಿಟ್ಟೆ ನೀನು. ಆ ದೇವ್ರು ನನ್ನ ಜೊತೆ ಇರೋದ್ರಿಂದ ನನ್ನ ಮಗುನ ಇವತ್ತು ಕಾಪಾಡ್ಕೊಳಕಾಯ್ತು. ನೀನ್ ಮಾಡ್ತಾ ಇದ್ದಿದ್ದ ತಂತ್ರ ಕುತಂತ್ರ ಎಲ್ಲ ಹೊರಗಡೆಗೆ ಬಂತು. ಇಲ್ಲಿಂದ ನೋವು ಒದ್ದಾಡ್ತಾ ಇದ್ರೆ ನೀನು ಏನೇನೋ ಹೇಳ್ತಾ ಇದ್ಯಲ್ಲ, ನಂಗೇನು ಗೊತ್ತಿಲ್ಲ. ಗೊತ್ತು, ನೀನೇ ಮಾಡಿದ್ಯಾ. ನಾನ್ ಕಣ್ಣಾರೆ ನೋಡಿದ್ದೀನಿ. ನಾನಂದ್ರೆ ನಿನಗಾಗಲ್ಲ ಸರಿ. ನನ್ನ ಹೊಟ್ಟೆನಲ್ಲಿ ಜೀವಿಸ್ತಾ ಇರೋ ಈ ಮಗು ನಿನಗೇನು ಅನ್ಯಾಯ ಮಾಡಿತ್ತು? ಹೊಟ್ಟೆನಲ್ಲೇ ಸಾಯಿಸ್ಬೇಕು ಮಗುನ ಅಂತೆಲ್ಲ ಯೋಚನೆ ಅಷ್ಟಕ್ಕೂ ನಿನಗೆ ಯಾಕೆ ಬಂತು? ನೀನ್ ನಿಜವಾಗ್ಲೂ ಮನುಷ್ಯಲೇನಾ? ಛೇ, ನನ್ನ ಹೊಟ್ಟೆನಲ್ಲಿ ಬೆಳೀತಾ ಇರೋದು ನನ್ನ ಮಗು ಮಾತ್ರ ಅಲ್ಲ, ನಮ್ಮ ವಂಶಕ್ಕೆ ಸೇರಿದ ಮಗು ಅದು. ನಮ್ಮ ವಂಶ ಬೆಳಿಬೇಕು ಅಂತ ಮನೆಯಲ್ಲಿ ಎಲ್ಲರೂ ಒದ್ದಾಡ್ತಾ ಇದ್ರೆ ನೀನು ಆ ವಂಶನೇ ಬೆಳಿದಿರೋ ಹಾಗೆ ಮಾಡ್ತಾ ಇದೆಯಲ್ಲ. ಮನೆಯವ್ರಿಗೆ ನಾನು ಇದನ್ನ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ? ಏನು ಹೇಳ್ತೀಯೋ ಹೇಳ್ಕೊ, ನಾನೇನು ಮಾಡಿಲ್ಲ. ಮಾಡಿದ್ದೀನಿ ಅನ್ನೋಕ್ಕೆ ನಿನ್ನ ಹತ್ರ ಸಾಕ್ಷಿನೂ ಇಲ್ಲ. ಸಾಕ್ಷಿ ಇಲ್ಲದೆ ಇರ್ಬೋದು, ಆದ್ರೆ ಮಾಡಿದ್ದು ನೀನೆ. ಒಂದು ವಿಷಯ ನೆನ್ಪಿಟ್ಕೋ ಅಕ್ಕ, ನನ್ನ ಮಗು ಯಾರಾದ್ರೂ ತೊಂದರೆ ಕೊಡ್ಬೇಕು ಅಂತ ನೋಡಿದ್ರೆ ಅದಕ್ಕೆ 100 ಪಟ್ಟು ಹೆಚ್ಚು ನೋವು ಕೊಡ್ತೀನಿ. ಇವಾಗ ನಿನಗ್ ನಾನು ಕೊಟ್ಟ ಹಾಗೆ. ಅದರಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಯಾರೇ ಆದ್ರೂ ಅವ್ರಿಗೆಲ್ಲ ಇದೇ ಥರ ಶಿಕ್ಷೆ ಸಿಗುತ್ತೆ. ನನಗೆಷ್ಟು ಕಷ್ಟ ಕೊಡಬೇಕೋ ಕೊಟ್ಟಿದ್ಯಾ ನೀನು, ನಾನು ಸಹಿಸಿದ್ದೀನಿ. ಆದ್ರೆ ನನ್ನ ಮಗು ವಿಷಯಕ್ಕೆ ಬಂದ್ರೆ ಮಾತ್ರ ಸಹಿಸೋದಿಲ್ಲ. ನನಗಿಂತ ನನ್ನ ಗಂಡನ್ಗಿಂತ ನನ್ನ ಹೊಟ್ಟೆಲಿರೋ ಮಗುನೇ ನನಗೆ ಮುಖ್ಯ. ಅದ್ರ ತಂಟೆಗೆ ಬಂದ್ರೆ ಅದು ಯಾರೇ ಆಗಿದ್ರೂ ನಾನು ಕ್ಷಮಿಸೋದಿಲ್ಲ. ಏನ್ ಮಾಡ್ತೀನೋ ನನಗೆ ಗೊತ್ತಿರಲ್ಲ. ಏನು ವಾರ್ನಿಂಗ್ ಕೊಡ್ತಾ ಇದ್ಯೋ? ಹೌದು, ವಾರ್ನಿಂಗ್ಗೆ ಕೊಡ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಆದ್ರೆ ಪ್ರಾಣನೇ ತೆಗೆದ್ಬಿಡ್ತೀನಿ ನಾನು. ನೀನ್ ಮಾತಾಡಿದ ತಕ್ಷಣ ತಲೆ ತಗ್ಗಿಸ್ತಾ ಇದ್ದಿದ್ ವೈದೇಹಿ ಹೊರಟೋಗಿದ್ದಾಳೆ. ಇವಾಗ ತಲೆ ಕೆಟ್ರೆ ತಲೆ ತೆಗೆಯೋ ವೈದೇಹಿ ಮಾತ್ರ ಉಳ್ಕೊಂಡಿರೋದು. ಹುಷಾರಾಗಿರು. ಅಮ್ಮ, ಅಯ್ಯೋ ಅಯ್ಯಪ್ಪ, ಅಮ್ಮ, ನನಗೆ ಯಾಕೋ ಹಿಂಗೆ ಟಾರ್ಚರ್ ಕೊಡ್ತಾ ಇದ್ದೀರಾ ಅಮ್ಮ? ಅವ್ರು ಕೊಟ್ಟಿದ್ದ ಟೈಮ್ ಆಗೋಯ್ತು ಅನ್ಸುತ್ತೆ. ನಿಜ ಹೇಳಿಲ್ಲ ಅಂದರೆ ಸಾಯಿಸ್ಬಿಡ್ತಾರೆ. ತಪ್ಪಿಸ್ಕೊಳಕ್ಕಿರೋದು ಒಂದೇ ದಾರಿ, ಸತ್ತೋದಂಗೆ ನಾಟಕ ಆಡೋಣ. ಅಮ್ಮ, ಅಬ್ಬಾ,